Good morning, dear students. In previous class, we have studied about the semiconductor in forward bias. So now we are going to study about the semiconductor diode in a reverse bias. So this figure shows the reverse biased semiconductor. So this will be nothing but the semiconductor diode when P side of the semiconductor diode is connected to negative terminal and N side of the semiconductor is connected to positive terminal. Then this type of system is said to be a reverse bias condition. Okay. So what are the features of this reverse bias condition? So when the diode is reverse bias, so reverse bias adag enagate nodi. Here in P type material, what are the majority charge carriers? The holes are the majority charge carriers, and this N side, the electrons are the majority charge carriers. Okay, the holes they are positively charged and these electrons are negatively charged. Holes are positively charged and the electrons are negatively charged. So as this potential is negative, it will attract these positive holes. ಈ ಪಾಸಿಟಿವ್ ಹೋಲ್ಸ್ ಅನ್ನ ಏನು ಮಾಡುತ್ತೆ, ಇದು ಅಟ್ರಾಕ್ಟ್ ಮಾಡುತ್ತೆ, ಈ ಡೈರೆಕ್ಷನ್ಗೆ ಅಟ್ರಾಕ್ಟ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ಇಲೆಕ್ಟ್ರಾನ್ಸ್ ಏನಾಗಿದೆ, ದೇ ಆರ್ ನೆಗೆಟಿವ್ ಬಟ್ ದಿ ಪೊಟೆನ್ಷಿಯಲ್ ಹಿಯರ್ ಇಸ್ ಪಾಸಿಟಿವ್. ಸೊ ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ಅಟ್ರಾಕ್ಟ್ ದಿಸ್ ಇಲೆಕ್ಟ್ರಾನ್ ಟು ದಿಸ್ ಜಂಕ್ಷನ್. ಸೊ ಈ ಕಡೆ ಏನು ಮಾಡ್ತಿದೆ, ಅಟ್ರಾಕ್ಟ್ ಮಾಡ್ತಿದೆ ಅಂತೇಳಿ. ಹೋಲ್ಸ್ ಆರ್ ಅಟ್ರಾಕ್ಟೆಡ್ ಆ್ಯಂಡ್ ಇಲೆಕ್ಟ್ರಾನ್ಸ್ ಆರ್ ಅಟ್ರಾಕ್ಟೆಡ್ ಅಂತ ಹೇಳಿದ್ರೆ ಈ ವಿಡ್ತ್ ನನಗೆ ಜಾಸ್ತಿ ಆಗ್ತಾ ಹೋಗುತ್ತಾ. ಫಾರ್ವರ್ಡ್ ಬ್ಯಾಸಲ್ಲಿ ಏನಾಗ್ತಿತ್ತು, ರಿಪಲ್ ಆಗ್ತಿರೋದ್ರಿಂದ ಈ ಇದೇನಾಗ್ತಿತ್ತು, ಪುಷ್ ಆಗ್ತಾ ಇತ್ತು. ಬಟ್ ಈ ಕೇಸಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, these holes are moving this direction, electrons are moving this direction, this width ಏನಾಗುತ್ತಾ ಇದೆ, it is increase ಆಗ್ತಿದೆ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಬ್ಯಾರಿಯರ್ ಏನಾಯ್ತು ಅದು ನನಗೆ ಇನ್ಕ್ರೀಸ್ ಆಯಿತು. ಸೊ ಸಿ ಹಿಯರ್, ಹೋಲ್ಸ್ ಆರ್ ಅಟ್ರಾಕ್ಟೆಡ್ ಬೈ ದಿ ನೆಗೆಟಿವ್ ಟರ್ಮಿನಲ್ and the electrons are attracted by the positive terminal. The width of the depletion region and the potential barrier ಏನಾಯಿತು, it is increase ಆಯಿತು. So width of the potential barrier or this depletion region increases. ಈ ನನಗೆ ಏನಾಗ್ತಾ ಇದೆ, ಈ ರೀಜನ್ ನನಗೆ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ದಿ ಇಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್ ದೇ ಕೆನಾಟ್ ಪಾಸ್ ಥ್ರೂ ದಿಸ್ ಜಂಕ್ಷನ್. ಈ ಜಂಕ್ಷನ್ಗೆ ಪಾಸ್ ಆಗೋದಿಲ್ಲ ಅಂತ ಹೇಳಿದ್ರೆ ಏನಾಯಿತು, ದೇ ಡಸ್ ನಾಟ್ diode does not allow current due to majority charge carriers. ಈ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇಂದ ಏನಾಗ್ತಿಲ್ಲ, ನನಗೆ ಕರೆಂಟ್ ಅನ್ನೋದು ನನಗೆ ಪ್ರೊಡ್ಯೂಸ್ ಆಗ್ತಿಲ್ಲ. ಬಟ್ ಏನಾಗ್ತಿದೆ ಅಂದರೆ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಈಸ್ ಪ್ರೊಡ್ಯೂಸ್ ಡ್ಯೂ ಟು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್. ಸೊ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇಂದ ಏನಾಗ್ತಾ ಇದೆ, ನನಗೆ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ಗೆ ಪಾಸ್ ಆಗುತ್ತೆ. ಸೊ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂತ ಹೇಳಿದ್ರೆ ಈ ಪಿ ಸೈಡಲ್ಲಿ ಯಾವುದು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಇಲೆಕ್ಟ್ರಾನ್ಸ್ ಆರ್ ದಿ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಓಕೆ, ಇದರೊಳಗೆ ಏನಾಗಬೇಕು, ದಿ ಹೋಲ್ಸ್ ಆರ್ ದಿ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಇಲೆಕ್ಟ್ರಾನ್ಸ್ ನನಗೆ ನೆಗೆಟಿವ್ ಆಯಿತು, ಇಲ್ಲಿ ನೆಗೆಟಿವ್ ಚಾರ್ಜ್ ಆಯ್ತು, ದೇ ಆರ್ ಪುಷಿಂಗ್. ಸೊ ಇದೇನಾದ್ರು ಪುಷ್ ಆಗ್ತಿದೆ. ಬಟ್ ಇಲ್ಲಿ ನನಗೆ ಮೈನಾರಿಟಿ ಅಂತ ಹೇಳಿದ್ರೆ ಇದ್ರ ನಂಬರ್ ಎಷ್ಟಿರುತ್ತೆ, ದೇ ಆರ್ ವೆರಿ ಸ್ಮಾಲ್, ದೇ ಆರ್ ಸ್ಮಾಲ್ ಇನ್ ನಂಬರ್. ಆಯಿತಾ, ಈ ಕಡೆ ಹೋದ್ರೆ ಪಾಸಿಟಿವ್ ಆಯಿತು, ಇಲ್ಲಿ ಹೋಲ್ಸ್ ಪಾಸಿಟಿವ್ ಆಯಿತು, ಬಿಕಾಸ್ ದಿಸ್ ಈಸ್ ಎ ಸ್ಮಾಲರ್ ಇನ್ ನಂಬರ್. ಇದೇನಾಯಿತು, ಈ ಕಡೆ ಮೂವ್ಮೆಂಟ್ ಆಯಿತು ಆ್ಯಂಡ್ ದೇ ಆರ್ ಮೂವಿಂಗ್ ಟುವರ್ಡ್ ದಿಸ್ ಡೈರೆಕ್ಷನ್. ಅವಾಗ ಏನಾಯಿತು, ಈ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸಿಂದ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ನನಗೆ ಏನಾಗ್ತಿದೆ, ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಓಕೆ, ದಟ್ ಕರೆಂಟನ್ನು ಏನು ಕರಿತೀವಿ, ದಟ್ ಕರೆಂಟ್ ಇಸ್ ಕಾಲ್ಡ್ ಆಸ್ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಅಂತ ಕರಿತೇವೆ. ಓಕೆ, ದಿ ಸ್ಮಾಲ್ ಕರೆಂಟ್ flows due to minority charge carriers. This current is called as reverse saturation current ಅಂತ ನಾವು ಅದನ್ನು ಕರಿತೇವೆ. ಅದು ನನಗೆ ಲಿಮಿಟೆಡ್ ಆಗಿರುತ್ತೆ. ಅದು ಎಷ್ಟು ಆರ್ಡರ್ ಇರುತ್ತೆ ಅಂತ ಹೇಳಿದ್ರೆ 10⁻⁻6 ಆಂಪಿಯರ್ ಅಷ್ಟು ನನಗೆ ಕರೆಂಟ್ ನನಗೆ ಪ್ರೊಡ್ಯೂಸ್ ಆಗುತ್ತೆ. 10⁻⁻6 ಅಂದರೆ ಮೈಕ್ರೋ ಆಂಪಿಯರ್ ಅಷ್ಟು ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ನನಗೆ ಪ್ರೊಡ್ಯೂಸ್ ಆಗುತ್ತೆ. ಫಾರ್ವರ್ಡ್ ಬಯಾಸಲ್ಲಿ ನನಗೆ 10⁻⁻³ ಆಂಪಿಯರ್ ಅಷ್ಟು, ದಟ್ ಈಸ್ ಮಿಲಿ ಆಂಪಿಯರ್ ಅಷ್ಟು ನನಗೆ ಕರೆಂಟ್ ಪ್ರೊಡ್ಯೂಸ್ ಆಗ್ತಿತ್ತು. ಸೊ ಮಿಲಿ ಈಸ್ ಗ್ರೇಟರ್ ದ್ಯಾನ್ ಮೈಕ್ರೋ. ಓಕೆ, ಮತ್ತೆ ನೀವೇನು ಮಾಡ್ತೀರಾ, ಈ ಬಯಾಸ್ ಪೊಟೆನ್ಷಿಯಲ್ನ ಇದನ್ನು ನೀವು ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಾ. ಫರ್ದರ್ ಇನ್ಕ್ರೀಸ್ ಇನ್ ಬಯಾಸ್ ವೋಲ್ಟೇಜ್, ರಿವರ್ಸ್ ಬಯಾಸ್ ಕರೆಂಟ್ ಏನಾಗುತ್ತೆ, ಇಟ್ ವಿಲ್ ರಿಮೇನ್ಸ್ ಕಾನ್ಸ್ಟೆಂಟ್. ಸೊ ಇಲ್ಲಿ ಏನಾಗ್ತಿರುತ್ತೆ, ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಲಿಮಿಟೆಡ್ ನಂಬರ್ ಇರೋದ್ರಿಂದ ಈ ಬಯಾಸ್ ಪೊಟೆನ್ಷಿಯಲ್ ನೀವು ಇನ್ಕ್ರೀಸ್ ಮಾಡ್ತಾ ಹೋದ್ರೂ ಏನಾಗುತ್ತೆ ಅಂತ ಹೇಳಿದ್ರೆ ದಿಸ್ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಏನಾಗುತ್ತೆ, ಇಟ್ ವಿಲ್ ಫಾರ್ಮ್ ಎ ಕಾನ್ಸ್ಟೆಂಟ್. ಅದು ಕಾನ್ಸ್ಟೆಂಟ್ ಫಾರ್ಮಿಗೆ ಬರುತ್ತೆ. ಆನ್ ಫರ್ದರ್ ಇನ್ಕ್ರೀಸಿಂಗ್ ದಿಸ್ ಬಯಾಸ್ ವೋಲ್ಟೇಜ್, ಸೊ ಬಯಾಸ್ ವೋಲ್ಟೇಜನ್ನು ಇನ್ನೂ ಫರ್ದರ್ ಇನ್ಕ್ರೀಸ್ ಮಾಡ್ತೀರಾ ಅಂತ ಹೇಳಿದ್ರೆ ಕರೆಂಟ್ ಏನಾಗುತ್ತೆ, ಇಟ್ ವಿಲ್ ಇನ್ಕ್ರೀಸಸ್ ಶಾರ್ಪ್ಲಿ. ಒಂದು ವೋಲ್ಟಿಗೆ ಏನಾಗುತ್ತೆ, ಒಂದು ಪೊಟೆನ್ಷಿಯಲಿಗೆ ದಿಸ್ ಕರೆಂಟ್ ಇನ್ಕ್ರೀಸಸ್ ವೆರಿ ಶಾರ್ಪ್ಲಿ. ಆ ಪೊಟೆನ್ಷಿಯಲ್ ಏನು ಕರಿತೀವಿ, ದಟ್ ಪೊಟೆನ್ಷಿಯಲ್ ಇಸ್ ಕಾಲ್ಡ್ ಆಸ್ ಬ್ರೇಕ್ ಡೌನ್ ವೋಲ್ಟೇಜ್ ಅಂತ ನಾವು ಅದನ್ನು ಕರಿತೇವೆ. ಅದು ಏನು ಬ್ರೇಕ್ ಡೌನ್ ವೋಲ್ಟೇಜ್ ಅನ್ನೋದೇನು ಅನ್ನೋದು ನಾವೇನು ಮಾಡಿ ಸ್ಟಡಿ ಮಾಡೋಣ. ಅದಕ್ಕಿಂತ ಮುಂಚೆ ವಾಟ್ ಈಸ್ ದಿಸ್ ಐ ವಿ ಕ್ಯಾರೆಕ್ಟರಿಸ್ಟಿಕ್ ಕರ್ವ್, ಐ ವಿ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ ಅಂದರೆ ಏನು ಅನ್ನೋದನ್ನು ನೋಡಬೇಕು. ಸೊ ಐ ಇಂಡಿಕೇಟ್ಸ್ ಫಾರ್
current, V indicates for it is potential, that is voltage ಅಂತ ಇರುತ್ತೇವೆ. So when we draw a graph of voltage versus current, so current ಮತ್ತೆ voltage ಅನ್ನ ಗ್ರಾಫ್ ಹಾಕಿ ನನಗೆ ಏನು ಸಿಗುತ್ತೆ, I will get this type of curve. ಇದು ನೋಡಿ, ಇದು ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ, ಇಟ್ ಇಸ್ ಪ್ರೆಸೆಂಟ್ ಇನ್ ಥರ್ಡ್ ಕ್ವಾಡ್ರೆಂಟ್. ಸೊ ಇದು ಏನಾಯ್ತು, ದಿಸ್ ಇಸ್ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್ ಆಯಿತು. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್ ಆರ್ ಪಾಸಿಟಿವ್, ಎಲ್ಲ ನನಗೆ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಏನಾಗುತ್ತೆ, ದಿಸ್ ಕರೆಂಟ್ ನನಗೆ ಪಾಸಿಟಿವ್ ಆಯಿತು, ದಿಸ್ ವೋಲ್ಟೇಜ್ ಏನಾಯ್ತು ನನಗೆ ನೆಗೆಟಿವ್ ಆಯಿತು. ಥರ್ಡ್ ಇದರಲ್ಲಿ ಬಂದಾಗ ನನಗೆ ಏನಾಯಿತು, ಕರೆಂಟು ನನಗೆ ನೆಗೆಟಿವ್ ಸಿಗುತ್ತೆ ಆ್ಯಂಡ್ ದಿಸ್ ವೋಲ್ಟೇಜ್ ಆಲ್ಸೋ ನನಗೆ ನೆಗೆಟಿವ್ ಸಿಗುತ್ತೆ. ಆಯಿತಾ. ಫೋರ್ತ್ ಕ್ವಾಡ್ರೆಂಟಿಗೆ ಬಂದರೆ ಏನಾಯಿತು, ನನಗೆ ಕರೆಂಟ್ ನನಗೆ ನೆಗೆಟಿವ್ ಆಯಿತು ಮತ್ತು ಪೊಟೆನ್ಷಿಯಲ್ ಏನಾಯಿತು ಅದು ನನಗೆ ಪಾಸಿಟಿವ್ ಅಂತ ಆಯಿತು. ಇಲ್ಲಿ ನಾವು ರಿವರ್ಸ್ ಬಯಾಸ್ ತೊಗೊಂಡಿರೋದ್ರಿಂದ ಹಿಯರ್ ದಿ ಕರೆಂಟ್ ದೇ ಆರ್ ಫಾರ್ಮಿಂಗ್ ಇನ್ ದಿಸ್ ಥರ್ಡ್ ಕ್ವಾಡ್ರೆಂಟ್ ರೀಜನ್, ದಟ್ ಈಸ್ ಅದನ್ನು ನಾವು ಸ್ಮಾಲ್ ನಂಬರ್ ಆಫ್ ಕರೆಂಟ್, ಸೊ ಅದನ್ನು ಸ್ಯಾಚುರೇಷನ್ ಕರೆಂಟ್ ಅಂತ ಹೇಳ್ತೀವಿ. ದೇರ್ ಫೋರ್ ವಿ ಆರ್ ಡ್ರಾಯಿಂಗ್ ಇಟ್ ಇನ್ ದಿ ಥರ್ಡ್ ಕ್ವಾಡ್ರೆಂಟ್. ಓಕೆ, ಇಲ್ಲಿ ನನಗೆ ಫಾರ್ವರ್ಡ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಇತ್ತು, ದಿಸ್ ಈಸ್ ಫಾರ್ವರ್ಡ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಆಯಿತು. ಇಲ್ಲಿ ನಾನು ಬಂದಾಗ ಏನಾಗ್ತಿದೆ, ಐ ಆಮ್ ಗೆಟಿಂಗ್ ಹಿಯರ್ ದಿ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ನನಗೆ ನಾನು ಡ್ರಾ ಮಾಡ್ತಾ ಇದ್ದೀನಿ. ಓಕೆ, ದಿಸ್ ರಿವರ್ಸ್ ಇಂಡಿಕೇಟ್ ಮಾಡೋದಕ್ಕೆ ನಾವೇನು ಮಾಡ್ತಿದ್ದೀವಿ, ಥರ್ಡ್ ಕ್ವಾಡ್ರೆಂಟಲ್ಲಿ ನಾವು ಗ್ರಾಫನ್ನು ಹಾಕ್ತಾ ಇದ್ದೀವಿ. ಸೊ ಅಕಾರ್ಡಿಂಗ್ ಟು ಅಲ್ಲಿ ಏನಾಯಿತು, ಇಲ್ಲಿ ಕರೆಂಟ್ ನನಗೆ ಇನ್ಕ್ರೀಸ್ ಆಗ್ತಿದ್ದೀನಾ. ಸೊ ಡ್ಯೂ ಟು ಈ ಕರೆಂಟ್ ಯಾವುದರಿಂದ ಪ್ರೊಡ್ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ, ದಿಸ್ ಕರೆಂಟ್ ಈಸ್ ಪ್ರೊಡ್ಯೂಸ್ ಡ್ಯೂ ಟು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸಿಂದ ನನಗೆ ಈ ಕರೆಂಟ್ ಬರ್ತಿದೆ. ದಿಸ್ ಈಸ್ ಡ್ಯೂ ಟು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಸೊ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸಿಂದ ನನಗೆ ಕರೆಂಟ್ ಬರ್ತಿದೆ. ಈ ವೋಲ್ಟೇಜನ್ನು ಏನು ಮಾಡ್ತೀನಿ, ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಇನ್ಕ್ರೀಸ್ ಮಾಡ್ತಾ ಇದ್ದಂಗೆ ಏನಾಯಿತು, ಅವ್ರು ಏನು ಹೇಳಿದ್ರು ಅಲ್ಲಿ ನನಗೆ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ರಿಮೇನ್ಸ್ ಕಾನ್ಸ್ಟೆಂಟ್. ಇದು ನನಗೇನಾಯಿತು, ಕಾನ್ಸ್ಟೆಂಟ್ ಆಯಿತು. ದಿಸ್ ವ್ಯಾಲ್ಯೂ ಇಂಡಿಕೇಟ್ಸ್ ಇಟ್ ಈಸ್ ಕಾನ್ಸ್ಟೆಂಟ್ ವೆನ್ ಯು ಇನ್ಕ್ರೀಸ್ ದಿ ಬಯಾಸ್ ವೋಲ್ಟೇಜ್. ಮತ್ತು ಆನ್ ಫರ್ದರ್ ಇನ್ಕ್ರೀಸ್ ಇನ್ ಬಯಾಸ್ ವೋಲ್ಟೇಜ್, ಮತ್ತೆ ನೀವು ಬಯಾಸ್ ವೋಲ್ಟೇಜನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಾ, ಅವಾಗೇನಾಯಿತು, ಒಂದು ಪರ್ಟಿಕ್ಯುಲರ್ ವೋಲ್ಟೇಜಿಗೆ ಏನಾಯಿತು, ದಿ ಸ್ಯಾಚುರೇಷನ್ ಕರೆಂಟ್ ರೀಚಸ್ ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು ಮಾಡುತ್ತೆ, ಅದು ರೀಚ್ ಆಗುತ್ತೆ. ಯಾವ ವೋಲ್ಟೇಜಿಗೆ ಅದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತಲ್ಲ, ದಟ್ ವೋಲ್ಟೇಜ್ ಇಸ್ ಕಾಲ್ಡ್ ಅದನ್ನು ಬ್ರೇಕ್ ಡೌನ್ ವೋಲ್ಟೇಜ್ ಅಂತ ಕರಿತೇವೆ. ಈ ಬ್ರೇಕ್ ಡೌನ್ ವೋಲ್ಟೇಜ್ ಒಳಗೆ ನನಗೇನಾಗೋದಿಲ್ಲ, ದಿಸ್ ಡಯೋಡ್ ಇಟ್ ವಿಲ್ ನಾಟ್ ವರ್ಕ್. ಅಲ್ಲಿ ನನಗೆ ಕರೆಂಟ್ ನನಗೆ ಏನಾಗಲ್ಲ, ಈ ಡಯೋಡ್ ನನಗೆ ವರ್ಕ್ ಆಗೋದಿಲ್ಲ. ಅದಕ್ಕೆ ಏನು ಮಾಡಿದ್ದೀವಿ ನಾವು, ಬ್ರೇಕ್ ಡೌನ್ ವೋಲ್ಟೇಜ್ ಅಂತ ಅದನ್ನು ನೇಮಿಂಗ್ ಮಾಡಿದ್ದಾರೆ. ಓಕೆ, ವಾಟ್ ಈಸ್ ದಟ್ ಬ್ರೇಕ್ ಡೌನ್ ವೋಲ್ಟೇಜ್? ಬ್ರೇಕ್ ಡೌನ್ ವೋಲ್ಟೇಜ್ ಇಸ್ ದಿ ರಿವರ್ಸ್ ಬಯಾಸ್ ವೋಲ್ಟೇಜ್ at which the reverse bias current increases sharply. ಅಂದರೆ ಇಲ್ಲಿ ಏನಾಗ್ತಿದೆ, ಕರೆಂಟ್ ನನಗೆ ಶಾರ್ಪ್ ಆಗಿ ಇನ್ಕ್ರೀಸ್ ಆಗ್ತಿದೆ. ಅದಕ್ಕೆ ಕರೆಸ್ಪಾಂಡ್ ಆಗಿರೋ ವೋಲ್ಟೇಜನ್ನು ಏನು ಕರಿತೇವೆ, ದಟ್ ಈಸ್ ಕಾಲ್ಡ್ ಆಸ್ ಅದನ್ನು ಬ್ರೇಕ್ ಡೌನ್ ವೋಲ್ಟೇಜ್ ಅಂತ ನಾವು ಅದನ್ನು ಕರಿತೇವೆ. ಓಕೆ, ದೆನ್ ವಾಟ್ ಈಸ್ ದಿಸ್ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್? Reverse saturation current is the reverse bias current which remain constant with increase in bias voltage. ಸೊ ಈ ಕರೆಂಟನ್ನು ಏನು ಕರಿತೇವೆ, ಇಲ್ಲಿದೆಯಲ್ಲ, ದಿಸ್ ಕರೆಂಟ್ ವ್ಯಾಲ್ಯೂ ಇಸ್ ಕಾನ್ಸ್ಟೆಂಟ್. ಸೊ ಸೇಮ್ ವ್ಯಾಲ್ಯೂ ನನಗೆ ಸಿಗ್ತಾ ಇದೆ. ಈ ಕರೆಂಟನ್ನು ಏನು ಕರಿತೇವೆ, ಇಟ್ ಈಸ್ ಕಾಲ್ಡ್ ಆಸ್ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಅಂತ ನಾವು ಅದನ್ನು ಕರಿತೇವೆ. ಓಕೆ, ರಿವರ್ಸ್ ಸ್ಯಾಚುರೇಷನ್ ಕರೆಂಟ್. ಈ ರಿವರ್ಸ್ ಸ್ಯಾಚುರೇಷನ್ ಇದರೊಳಗೆ ರೀಜನ್ ಒಳಗೆ ದಿಸ್ ಡಯೋಡ್ ಇಟ್ ವಿಲ್ ನಾಟ್ ವರ್ಕ್. ಸೊ ಡಯೋಡು ಈ ಕೇಸಲ್ಲಿ ನನಗೆ ವರ್ಕ್ ಆಗೋದಿಲ್ಲ. ವರ್ಕ್ ಆಗೋದಿಲ್ಲ ನಾನು ಏನು ಮಾಡಬೇಕು ಅನ್ನೋದಕ್ಕೆ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ನಾವು ತಿಳ್ಕೊಳ್ಳೋಣ. ಓಕೆ, ಸೊ ದಿಸ್ ಈಸ್ ಅಬೌಟ್ ದಿ ಸೆಮಿಕಂಡಕ್ಟರ್ ಡಯೋಡ್ ಇನ್ ರಿವರ್ಸ್ ಬಯಾಸ್ ಕಂಡೀಷನ್. ಆ್ಯಂಡ್ ಇಲ್ಲಿ ನಾನು ಏನು ಮಾಡಬೇಕು, ಇಲ್ಲೊಂದು ಮಾಡ್ತಿದ್ದೆ, ಅದು ರಿವರ್ಸ್ ಸ್ಯಾಚುರೇಷನ್ ವೋಲ್ಟೇಜನ್ನು ರೆಸಿಸ್ಟೆನ್ಸ್ನ ಏನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಏನು ಮಾಡಬೇಕು, ಈ ಕರ್ವಿಗೆ ಏನು ಮಾಡಬೇಕು, ಒಂದು ಸ್ಲೋಪನ್ನು ಡ್ರಾ ಮಾಡಬೇಕು. ಸೊ ಸ್ಲೋಪನ್ನು ಡ್ರಾ ಮಾಡಿದರೆ ಏನಾಯಿತು, ಸೊ ದಿಸ್ ವ್ಯಾಲ್ಯೂಸ್ ಬೇಕು ಡೆಲ್ಟಾ ಐ ಅಂತಾಯಿತು. ದಿಸ್ ವ್ಯಾಲ್ಯೂ ಇಟ್ ವಿಲ್ ಬಿ ಡೆಲ್ಟಾ ವಿ ಅಂತಾಯಿತು. ಡೆಲ್ಟಾ ವಿ ಡಿವೈಡ್ ಬೈ ಡೆಲ್ಟಾ ಐ ಇಸ್ ಈಕ್ವಲ್ ಟು ರಿವರ್ಸ್ ಸ್ಯಾಚುರೇಷನ್ reverse resistance. Okay, resistance in a reverse bias condition, it is given by IRR is equal to delta V divided by delta I. Okay, this is about the semiconductor diode in a reverse bias condition. Thank you.